ನಾನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದು ನಮ್ಮ ಗಠಬಂಧನ ಎಲ್ಲ ಲೀಡರ್ಸು ಬಂದಿದ್ದರು. ಸ್ವೇರಿಂಗ್ ಸೆರೆಮನಿ ಮುಖ್ಯಮಂತ್ರಿಗಳು ಮಾತ್ರ ಕೈಕೊಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ. ಸೊ ನಿನ್ನೆಲ್ಲ ಆ ಕಾರ್ಯಕ್ರಮ ಆಯಿತು. ಸರ್, ಇವತ್ತು ಪ್ರಧಾನಿನ ಭೇಟಿ ಆಗ್ತಾ ಇದ್ದೀರಿ. ಹೌದು, ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ. ಇರಿಗೇಷನ್ ವಿಚಾರ, ವೈಲ್ಡ್ ಲೈಫ್ ಮೊನ್ನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು. ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಿದ್ದಾರೆ. ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಅದಕ್ಕೆ ಮಿನಿಸ್ಟ್ರ್ ಇದ್ದಾರೆ. ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ. ಅವರು ಹೇಳಿದ್ರು ಇವತ್ತು ತಾವು ಇರ್ತೀರಿ ಸರ್ ಡೆಲಿಗೇಷನ್? ನನಗೆ ಹೋಗ್ತಾ ಇದ್ದೀನಿ. ಅಲ್ಲ, ಪ್ರೈಮ್ ಮಿನಿಸ್ಟರ್ ಭೇಟಿಯಲ್ಲಿ ತಾವು ಇರ್ತೀರಿ ಡೆಲಿಗೇಷನ್? ನೋಡಿ, ಆಮೇಲೆ ಗೊತ್ತಾಗ್ತದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದೇನೆಂದ್ರೆ ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ. ಅದೇ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ಥರ ಆಗ್ತಾ ಇದೆ ಅನ್ನೋಂಥದ್ದು ಪತ್ರದಲ್ಲಿ ಒಕ್ಕಣೆ ಇದೆ ಸರ್. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡೋಕ್ಕೆ 3-4 ದಿನ ಆಯಿತು. ನಾನು ಬಂದೇ ಇಲ್ಲಿ 3 ದಿನ ಆಯಿತು. ನನಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇನ್ನೂ ನಾನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದು ನಮ್ಮ ಗಠಬಂಧನ ಎಲ್ಲ ಲೀಡರ್ಸು ಬಂದಿದ್ದರು. ಸ್ವೇರಿಂಗ್ ಸೆರೆಮನಿ ಮುಖ್ಯಮಂತ್ರಿಗಳು ಮಾತ್ರ ಕೈಕೊಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ. ಸೊ ನಿನ್ನೆಲ್ಲ ಆ ಕಾರ್ಯಕ್ರಮ ಆಯಿತು. ಸರ್, ಇವತ್ತು ಪ್ರಧಾನಿನ ಭೇಟಿ ಆಗ್ತಾ ಇದ್ದೀರಿ. ಹೌದು, ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ. ಇರಿಗೇಷನ್ ವಿಚಾರ, ವೈಲ್ಡ್ ಲೈಫ್ ಮೊನ್ನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು. ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಿದ್ದಾರೆ. ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಅದಕ್ಕೆ ಮಿನಿಸ್ಟ್ರ್ ಇದ್ದಾರೆ. ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ. ಅವರು ಹೇಳಿದ್ರು ಇವತ್ತು ತಾವು ಇರ್ತೀರಿ ಸರ್ ಡೆಲಿಗೇಷನ್? ನನಗೆ ಹೋಗ್ತಾ ಇದ್ದೀನಿ. ಅಲ್ಲ, ಪ್ರೈಮ್ ಮಿನಿಸ್ಟರ್ ಭೇಟಿಯಲ್ಲಿ ತಾವು ಇರ್ತೀರಿ ಡೆಲಿಗೇಷನ್? ನೋಡಿ, ಆಮೇಲೆ ಗೊತ್ತಾಗ್ತದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದೇನೆಂದ್ರೆ ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ. ಅದೇ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ಥರ ಆಗ್ತಾ ಇದೆ ಅನ್ನೋಂಥದ್ದು ಪತ್ರದಲ್ಲಿ ಒಕ್ಕಣೆ ಇದೆ ಸರ್. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡೋಕ್ಕೆ 3-4 ದಿನ ಆಯಿತು. ನಾನು ಬಂದೇ ಇಲ್ಲಿ 3 ದಿನ ಆಯಿತು. ನನಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.